ನಾನೇನಂತ ಅನ್ಯಾಯ ಮಾಡಿದೆ ಅಂತ ನನಗ್ ದ್ರೋಹ ಮಾಡಿದೆ ನೀನು. ನೀವು ಆ ಸುಂದರಿ ಜೊತೆ ಆಡ್ತಿರೋ ಕಣ್ಣ ಮುಚ್ಚಲೆ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೇನ್ರಿ? ಮುಚ್ಚಲ ಆಡ್ತಾ ಇರೋದು ನಾನಲ್ಲ ಕಣೆ, ನೀನು. ನಿನಗೂ ಆ ರೆಸ್ಟೋರೆಂಟ್ ಅವ್ರಿಗೂ ಏನೇ ಸಂಬಂಧ? ನಾನು ನಿನ್ನ ಮದುವೆ ಆಗಿದ್ದು ನಿನ್ ಗುಣ ನೋಡಿ ನನ್ನ ಆಸೆನೆಲ್ಲ ಮಣ್ಪಾಲ್ ಮಾಡಿ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ಯಾರಿಗೆ ಯಾರು. ಏನಮ್ಮ ಇದು? ಅಂತೂ ಆ ಪೀಡೆನ ಗೆಟ್ ಔಟ್ ಮಾಡಿದ್ರಿ ಏನ್? ಅದು ಅಷ್ಟು ಸುಲಭವಾಗಿ ತೊಲಗೋ ಪೀಡೆ ಅಂದ್ಕೊಂಡಿ ಅಣ್ಣ. ಅವಳನ್ನು ಓಡಿಸೋಕೆ ಎಷ್ಟೊಂದು ತಲೆ ಖರ್ಚು ಮಾಡ್ಬೇಕಾಗ್ ಬಂತು ಗೊತ್ತಾ? ಏನೋ ತಲೆ ಖರ್ಚ? ಈ ನನ್ ತಲೆನ ರಿವಾಲ್ವರ್ ಮಾಡ್ಕೊಂಡು ಸುಂದ್ರಿನ ಬುಲೆಟ್ ತರ ಉಪಯೋಗಿಸಿ ಜೋಡಿಯಾಗಿದ್ದ ಹಕ್ಕಿಗಳು ಒಂದು ಆ ಕಡೆ ಒಂದು ಈ ಕಡೆ ಪಟ 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 ಅಂತ ಹಾರೋಯ್ತು. ಅದೇನು ಅಂತ ಎಡ್ ಓಪನ್ ಮಾಡಿ ಹೇಳು. ಅಂಥದ್ದೇನಿಲ್ಲ ಅಣ್ಣ. ಆ ಸಂತೋಷ ನಮ್ಗೆ ಹೇಗ್ ಮೋಸ ಮಾಡಿದ್ನೋ ನಾವು ಹಾಗೆ ಮಾಡಿದ್ವಿ. ಶಾಸ್ತ್ರಿಗಳ ಕರೆಸಿ ಪ್ರಸ್ಥಾನ ಪೋಸ್ಟ್ ಬೋನ್ ಮಾಡಿಸಿದ್ವಿ. ಡಗಾರ್ಗೂ ನಮ್ ಸಂತೋಷಗೂ ಸಂಬಂಧ ಇದೆ ಅಂತ ಸಂಗೀತ ನಂಬ ಹಾಗೆ ಮಾಡಿದ್ವಿ. ಇದ್ರ ಮಧ್ಯ ಆ ಕೆಂಪ್ ಶರ್ಟ್ ನವನಿಗೆ 2-3 ರೂಪಾಯಿ ಆಗ ಕೊಟ್ಟು ಸಂಗೀತನಿಗೂ ಆ ಕೆಂಪ್ ಶರ್ಟ್ ನವನಿಗೂ ಕನೆಕ್ಷನ್ ಇದೆ ಅನ್ನೋ ತರ ನಮ್ ಸಂತೋಷನಿಗೆ ಅನುಮಾನ ಬರ್ತಾನೆ ಮಾಡಿದೆ. ಸಂಗೀತನ್ಗೆ ಸಂತೋಷನ್ ಮೇಲೆ ಕೋಪ ಬಂತು, ಸಂತೋಷಂಗೆ ಸಂಗೀತನ ನಡವಳಿಕೆ ಬಗ್ಗೆ ಅನುಮಾನ ಬಂತು. ಈ ನಮ್ ಸುಂದ್ರಿ ಸಂಗೀತನ ಮುಂದೆ ಒಂದು ಬಾಂಬ್ ಹಾಕಿದ್ಲು. ಆ ಕೆಂಪ್ ಶರ್ಟ್ ಅವನು ಸಂತೋಷ ಮುಂದೆ ಒಂದು ಬಾಂಬ್ ಹಾಕ್ದ. ಇಂಡಿಯಾಗೂ ಮಂಡ್ಯಾಗೂ ವಾರ್ ಡಿಕ್ಲೇರ್ ಆಗೋಯ್ತು. ನೋಡ್ದೇನಮ್ಮ, ಅದಕ್ಕೆ ಹೇಳೋದು ಕಣ್ಣಾರೆ ಕಂಡ್ರು ಪ್ರಮಾಣಿಸ್ ನೋಡ್ಬೇಕು ಅಂತ. ಐ ಆಮ್ ಸಾರಿ ಸಂಗೀತ. ನಮ್ಮಪ್ಪ ಅಮ್ಮ ಆಡಿದ ನಾಟಕದಿಂದ ನಾನ್ ನಿನ್ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟೆ. ಆಗಿದ್ದಾಗೋಯ್ತು, ಬಾ ಮನೆಗೆ ಹೋಗೋಣ. ಇಷ್ಟೆಲ್ಲ ಆದ್ಮೇಲೂ ನೀವು ನನ್ನನ್ನ ಆ ಮನೆ ಕರೀತಿದ್ದೀರಲ್ರಿ? ನೀನೇನ್ ಹೇಳ್ತಾ ಇದ್ಯಾ? ಆಸ್ತಿ ಹಣ ಸಿಕ್ಕುತ್ತೆ ಅಂತ ನಿಮ್ಮಪ್ಪ ಅಮ್ಮ ಇಷ್ಟೆಲ್ಲ ಮಾಡಿದ್ರು ನಾನ್ ಆ ಮನೆಗ್ ಬಂದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದೀರಾ? ನಿನ್ಗೇನು ಆಗದೆ ಇರೋ ನಾನು ಅನ್ಕೊಂತೀನಿ ಸಂಗೀತ. ಅಲ್ಲ ಅಳಿ ಅಂದ್ರೆ ಆ ಸುಂದ್ರಿನೋ ಅವ್ರ ಅಪ್ಪನೋ ನಿಮ್ಮನೆಯಲ್ಲೇ ಇದ್ದಾರೆ ಅಂತೀರ. ಈಗ ನಿಮ್ ಜೊತೆ ಇವಳು ಬಂದ್ರೆ ಅವ್ರು ಸುಮ್ನೆ ಇರ್ತಾರ? ಏನ್ ಮಾಡ್ತಾರೆ? ಏನ್ ಮಾಡಕ್ ಸಾಧ್ಯ? ಈ ಸರಿ ಏನಾದ್ರು ಆದ್ರೆ ನಾನ್ ಸುಮ್ನೆ ಇರಲ್ಲ. ಏನ್ ಮಾಡ್ತೀರಾ? ಬೇರೆ ಮನೆ ಮಾಡ್ತೀರಾ? ಬೇರೆ ಮನೆನಾ? ಯಾಕೆ ಬೇರೆ ಮನೆ ಅಂದ ತಕ್ಷಣ ಇಷ್ಟೊಂದು ಗಾಬರಿ ಆಗ್ತೀರಾ? ಮಾವ, ಇದೊಂದ್ ಕೆಲಸ ಮಾತ್ರ ನನ್ನಿಂದ ಆಗಲ್ಲ. ಬೇರೆ ಮನೆ ಮಾಡಿದ್ರೆ ಹೆಂಡತಿನ ಸಾಕೋದು ಕಷ್ಟ ಆಗುತ್ತೆ ಅಂತನಾ? ನನ್ನ ಬಗ್ಗೆ ಅಷ್ಟೊಂದು ಚೀಪಾಗಿ ತಿಳ್ಕೊಬೇಡ ಕಣೆ. ಈ ಕೈ ಕಾಲ ಶಕ್ತಿ ಇರೋರ್ಗು ಕೂಲಿ ನಾಲೇನಾದ್ರೂ ಮಾಡಿ ನಿನ್ನ ಸಾಕ್ತೀನಿ. ಒಂದ್ ವೇಳೆ ಈ ಕೈ ಕಾಲು ಬಿದ್ದೋಗ್ಬಿಟ್ರೆ 4 ಮನೆ ಭಿಕ್ಷೆ ಆಯ್ತಾದ್ರೂ ನಿನ್ನ ಸಾಕ್ತೀನಿ ಕಣೆ. ನಮ್ಮಪ್ಪ ಅಮ್ಮ ಕೆಟ್ಟೋಗಿರ್ಬೋದು ನಿಜ, ಆದ್ರೆ ನಾನು ಒಬ್ಬನೇ ಕಣೆ ಅವ್ರ ಮಗ. ಮುತ್ ಕೊಡೋಳು ಬಂದ್ಲು ಅಂದಿದ ತಕ್ಷಣ ತುತ್ ಕೊಟ್ಟೋಣ ಮರ್ತು ಬಿಟ್ಟ ಅಂತ ಈ ಸಮಾಜ ಆಡ್ಕೋಬಾರ್ದು ನೋಡು. ಅದಕ್ಕೋಸ್ಕರ ನಾನು ಇಷ್ಟು ದಿನ ಆದ್ರೂ ಆ ಮನೆ ನಾಟಕ ಆಡ್ಕೊಂಡಿರೋದು ಗೊತ್ತಾ ನಿನ್ಗೆ? ಹಾಗಂತ ಬರೀ ಒಳ್ಳೆ ಮಗ ಮಾತ್ರ ಆಗಿದ್ರೆ ಸಾಲ್ದುರಿ, ಒಳ್ಳೆ ಗಂಡನೂ ಆಗಿರ್ಬೇಕು. ಇನ್ನು ಬಣ್ಣ ಹಚ್ಕೊಂಡು ನಿಮ್ಮ ಅಪ್ಪ ಅಮ್ಮನ ಮುಂದೆ ನಾಟಕ ಆಡೋಕೆ ನನಗಿಷ್ಟ ಇಲ್ಲ. ಅವ್ರಿಗೆ ಹಣನೇ ಮುಖ್ಯ ಆದ್ರೆ ಆ ಸುಂದ್ರಿನೇ ಮದ್ವೆ ಆಗಿ ಒಂದಲ್ಲ ಒಂದಿನ ಅವ್ರಿಗೆ ಹಣಕ್ಕೂ ಗುಣಕ್ಕೂ ಇರೋ ವ್ಯತ್ಯಾಸ ಗೊತ್ತಾಗುತ್ತೆ. ಅವರಾಗ ಅವರೇ ಬಂದು ನನ್ನ ಸೊಸೆ ಅಂತ ಸ್ವೀಕರಿಸೋವರೆಗೂ ನಾನು ಆ ಮನೆಗೆ ಬರೋಲ್ಲ. ಅಳಿ ಅಂದ್ರೆ ನಾನ್ ನಿಮ್ಮ ಅಪ್ಪನ ಇವತ್ತಿನ ನೋಡ್ತಿಲ್ಲ, ನೀವು ಹುಟ್ಟೋಕ್ ಮೊದ್ಲಿಂದಲೂ ನೋಡ್ತಿದ್ದೀನಿ. ಅವನಿಗಿರೋ ಹಣದ ದಾಹ ಯಾವತ್ತೂ ಆರಲ್ಲ. ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತ ಗಾದೆ ನೀವು ಕೇಳಿದಿರಲ್ಲ ಮಾವ. ಈ ಗಾದೆನ ನಾನು ಸುಳ್ಳು ಮಾಡ್ತೀನಿ. ನಮ್ಮ ಅಪ್ಪ ಅಮ್ಮನಿಗೆ ಹಣಕ್ಕೆ ಗುಣಕ್ಕೆ ಇರೋ ವ್ಯತ್ಯಾಸನ ತಿಳ್ಕೊಳ್ಳೋ ಮಾಡ್ತೀನಿ. ಹೌದೇನೋ? ಹೌದಮ್ಮ, ನೀವೆಲ್ಲ ನನಗೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ನಾನು ಸಂಗೀತ ಸೇರೋಕೆ ಸಾಧ್ಯ ಇಲ್ಲ. ನಮ್ಮಿಂದ ಏನಾಗ್ಬೇಕು ಹೇಳಮ್ಮ? ಏನಿಲ್ಲ, ನಮ್ಮ ಅಪ್ಪ ಅಮ್ಮನಿಗೆ ಹಣಕ್ಕೆ ಗುಣಕ್ಕೆ ಇರೋ ವ್ಯತ್ಯಾಸ ಗೊತ್ತಾಗ ಮಾಡ್ಬೇಕು. ನಮ್ಮ ಅಪ್ಪ ಅಮ್ಮನ ಮುಂದೆ ಡಗಾರ್ನ ಚೆನ್ನಾಗಿ ಓಡಾಡಿಸಿ ನೋಡಕ್ ಹೆಂಗಿರ್ಬೇಕು ಗೊತ್ತಾ? ಹಂಗಿರ್ಬೇಕು. ನಮ್ಮ ಮಾಮೂಲಿ ಕೇಸು. ಅಣ್ಣ, ಈಗ ಸಂತೋಷ ಬರ್ತಿದ್ದ ಹಾಗೆ ನೀನು ಜೈಲಿನಿಂದ ಬಿಡುಗಡೆ ಆದೆ ಅನ್ನೋ ತರ ಅವ್ನು ನಮ್ಸು. ಅದ್ಯಾವ ದೊಡ್ಡ ಇಸ್ಯಾ ಬಿಡು. ಐ ಡೂ. ಓ ಬಾರಪ್ಪ, ಬಾ ಬಾ ಬಾ. ಓ ಮೈ ಡಿಯರ್ ಸನ್ ಇನ್ ಲಾ, ನಾನು ಜೈಲಿಂದ ಎಸ್ಕೇಪ್ ಆಗ್ಬಿಟ್ಟೆ. ಆ ಪೊಲೀಸ್ನವ್ರು ಏನ್ ಹೇಳಿದ್ರು ಗೊತ್ತಾ? ನಾವೇ ಸರಿ ಇಲ್ಲ, ನೀವು ಬಹಳ ಒಳ್ಳೆಯವರು, ಬೇಗ ಮನೆಗೆ ಹೋಗಿ ಸೇರ್ಕೊಂಡ್ಬಿಡಿ ಅಂದ್ಬಿಟ್ಟು ನಾನು ಎಸ್ಕೇಪ್ ಮಾಡಿ ಕಳಿಸ್ಬಿಟ್ರು. ಸರಿ, ವೈ ಯು ಆರ್ ಡಲ್ಲಿಂಗು? ಮೋಸ ಹೋಗ್ಬಿಟ್ಟೆ ಮಾವ, ನಾನ್ ಮೋಸ ಹೋಗ್ಬಿಟ್ಟೆ. ಯಾಕೆ? ಆ ಸಂಗೀತ ಯಾವನ ಕೆಂಪ್ ಶರ್ಟ್ ವ್ಯಕ್ತಿ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಾಳೆ. ಹೌದೇನೋ? ಹೌದು. ಅವಳ ನನ್ನ ಹೆಂಡ್ತಿನ? ಅವಳ ನನ್ನ ಇನ್ನೂ ಬೇಕಾ? ನಾನ್ ಲಾಯರ್ ಆಫೀಸಿಂದಾನೆ ಬರ್ತಾ ಇದ್ದೀನಿ. ಡೈವರ್ಸ್ ಅಪ್ಲೈ ಮಾಡಿದೀನಿ. ಇನ್ 3 ತಿಂಗಳ ಡೈವರ್ಸ್ ಸಿಗತ್ತೆ.
ಮೈ ಸನ್ ಇನ್ ಲಾ ನಿಂದೆಲ್ಲ ಡ್ರೈ ವಾಶ್ ಆಗೋವರೆಗೂ ಏಯ್ ಮೊಬೈಲ್ ತೆಗೆ ಇವಳು ಜೊತೆ ಕರ್ಕೊಂಡು ಹೋಗಿ ಸುತ್ತಾಡ್ಕೊಂಬ ಹೋಗು. ಇನ್ನೇನಿದೆ ಕೆಲಸ ಅದನ್ನೇ ಮಾಡ್ಬೇಕು ನಡಿಯ ಡಗಾರ್. ಅಮೆರಿಕ ಬ್ರಿಟನ್ನಿಯ ಅಳಿಯ ಅಂದ್ರೆ ಹೆಂಗಿರ್ಬೇಕು ಹಿಂಗ ಇರೋದು. ಯು ಡೋಂಟ್ ವರಿ ಮಾವ, ಎಲ್ಲ ಚೇಂಜ್ ಆಗುತ್ತೆ. ನಾನೊಂಥರ ಫಾರಿನ್ ಪಿಕ್ಚರ್ ಹೀರೋ ತರ ಆಗಿ ಇವಳನ್ನ ಹೀರೋಯಿನ್ ಮಾಡ್ತೀನಿ. ಆದ್ರೆ ಒಂದ್ ವಿಷಯ, 1,000 ರೂಪಾಯಿ ಇದ್ರೆ ಕೊಡು. 1,000 ರೂಪಾಯಿ ಯಾವ 1,000 ರೂಪಾಯಿ ತೆಗಿತ ಇದ್ಯಾಕೆ ಊರ್ ಬಾಗಿಲ್ ತರ ಬಾಯ್ ಬಿಡ್ತಿದೀಯ? ತೆಗೆಯ ಚಡ್ಡಿ ಜಬಲ್ ಇರ್ಬೇಕು, ತೆಗೆಯ ಒಳಗಿರ್ಬೇಕು, ಹೋಗಿ ತಕೊಂಬರಯ. ಅಲ್ಲ ಕಣಮ್ಮ, ಇವನ್ ಜೊತೆ ಹೆಂಗವ ಸಂಸಾರ ಮಾಡ್ತೀಯ? ಒಳ್ಳೆ ಭೂತ ಇನ್ ಕಟ್ಕೊಂಡಿರಂಗದೆ. ಕೊಡ ತೆಗೆ, ತಗಳಪ್ಪ. ಸಿಕ್ದಂಗ್ ಖರ್ಚು ಮಾಡು. ಧೈರ್ಯವಾಗಿ ಊರೆಲ್ಲ ಓಡಾಡು. ಸಾಲದವ್ರು ಬಂದು ನನ್ ಕೇಳು. ಥ್ಯಾಂಕ್ ಯು ಮಾವ. ಥ್ಯಾಂಕ್ ಯು ಬಾಯಲ್ಲ ಕಣೆ, ಕೈಯಲ್ಲಿ. ಥ್ಯಾಂಕ್ ಯು. ನಡಿಯ ಡಗಾರ್. ಬಾಯ್. ನೀನಾ? ಇವಳ್ಯಾರು? ಡಗಾರ್ ಡಗಾರ್ ಡಮ್ ಡಮ್ ಡಗಾರ್ 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 ಡಮ್ ಡಮ್ ಡಗಾರ್ ಡಗಾರ್. ಎಂಥ ಸೊಸೆ ನೋಡಿ, ಎಂಥ ಸೊಸೆ ನೋಡಿ. ಡಮ್ ಡಮ್ ಡಗಾರ್ ಡಗಾರ್ ಡಮ್ ಡಮ್ ಡಗಾರ್ ಡಗಾರ್. ಶತಮಾನ ಇಲ್ಲ ನಾಚಿಕೆ ಅವಮಾನ, ನಡತೆಗೆ ಇಲ್ಲ ಬಹುಮಾನ, ಹಣವೇ ಇಲ್ಲಿ ಯಜಮಾನ. ಹೇಗೆ ಇವಳು ಹೀಗೆ ಆದಳು, ಇವಳು ನಮ್ಮ ಮಾನ ಕಳೆಯೋಳು. ಮಾಡ್ಬೇಕು ದಿನ ಎಕ್ಸೈಸ್, ಬೆಳೆಸ್ಬೇಕು ಬಾಡಿ ಸೈಜು. ಎಂಥ ಸೊಸೆ ನೋಡಿ, ಎಂಥ ಸೊಸೆ ನೋಡಿ. ಡಮ್ ಡಮ್ ಡಗಾರ್ ಡಗಾರ್ ಡಮ್ ಡಮ್ ಡಗಾರ್ ಡಗಾರ್. ಲೇ, ಆ ಸೊಸೆ ಮೌನಗೌರಿ ಆದ್ರೆ ಇವಳಿಗೆ ನಾಚಿಕೆ ಮಾನ ಮರ್ಯಾದೆನೇ ಇಲ್ವಲ್ಲೇ? ಎಂಥ ಸೊಸೆ ನೋಡಿ, ಎಂಥ ಸೊಸೆ ನೋಡಿ. ಡಮ್ ಡಮ್ ಡಗಾರ್ ಡಗಾರ್ ಡಮ್ ಡಮ್ ಡಗಾರ್ ಡಗಾರ್.